ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು BC ಹಳ್ಳಿ ದನಗಳ ಜಾತ್ರೆ. ನೋಡ್ಬೋದು ಇಲ್ಲಿ ತುಂಬ ಎತ್ತುಗಳು ಸೇರಿದಾವೆ. ಎಷ್ಟು ಅಂದರೆ ಜಾತ್ರೆ ದಿನ ದಿನ ದೊಡ್ಡದಾಗ್ತಾ ಇದೆ ಜಾತ್ರೆ. ಸೊ ಇಲ್ಲಿ ದೊಡ್ಡ ಎತ್ತುಗಳಿದ್ದಾವೆ. ಇವರು ನಮ್ಮ ಮಂಡ್ಯದವರೇ. ಸೊ ಅವ್ರದ್ದು ಎತ್ತುಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವಿಡಿಯೋ ಕೊನೆವರೆಗೂ ನೋಡಿ. ನೋಡ್ಬೋದು ಈ ಚಪ್ರ ಎಷ್ಟು ಉದ್ದ ಇದೆ ಅಂದರೆ ಒಂದು 8 ರಿಂದ 10 ಪೇರ್ ಎತ್ತುಗಳಿದಾವೆ ಇಲ್ಲಿ ಜೋಡಿ. ಸರ್, ನಿಮ್ಮ ಹೆಸರು? ಪುಟಗೌಡ ಅಂತ. ಯಾವ ಊರು? ಸೋನಗಳ್ಳಿ. ಸೋನಗಳ್ಳಿ, ಮಂಡ್ಯ ತಾಲೂಕು. ಪತತಿ ಹೋಬಳಿ, ಸೋನಗಳ್ಳಿ. ಸರ್, ಇವು ನಿಮ್ಮ ಎತ್ತುಗಳು ಏನಲ್ಲಾಗವೆ? ಈಗ ಒಂದು 6 ತಿಂಗಳಲ್ಲಿ ಕಡ್ಬಿದ್ದಾವೆ. 6 ತಿಂಗಳಲ್ಲಿ ಕಡ್ಬಿದ್ದಾವೆ. ಅಂದ್ರೆ ಇನ್ನು ಎಷ್ಟು ವರ್ಷ ಜಾತ್ರೆ ಮಾಡ್ಬೋದು ಇವು? ಇನ್ನೂ ಒಂದು ಚೆನ್ನಾಗಿ ಸಾಕನ್ ಮಾಡಿದ್ರೆ ಇನ್ನೊಂದು 8-10 ವರ್ಷ ಮಾಡ್ಬೋದು. 10 ವರ್ಷದ ಗಂಟೆ ಮಾಡ್ಬೋದು. ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಮಾಡಿದ್ರೆ ಏನು ವೈಪ್ ಬರ್ದಂತೆ ಸಾಕಾಣಿಕೆ ಮಾಡ್ಕೊಂಡು ಮಾಡಿದ್ರೆ ಕೆಲಸ ಹೊಡ್ಕೊಂಡ್ ಮಾಡ್ಬೇಕು. ಸುಮ್ಮನೆ ಮೈಸ್ಕೊಂಡ್ ಕೆಲಸನೂ ಮಾಡ್ಬೇಕು, ಮೈಸ್ಕೊಂಡಿರೋ ಏನಾದ್ರು ಕಾಯ ಕಸಿ ಅವು ಇವು ಒಯ್ಬಾಯ್ತವೆ. ಗೈಬೇಕು, ಶೋಕಿನೂ ಮಾಡ್ಬೇಕು. 3 ತಿಂಗಳು ಮೇಯಿಸಿ ಮಾಡಿದ್ರೆ ಜಾತ್ರೆ ಮಾಡ್ಬೇಕು. 10 ವರ್ಷ ಮಾಡಿದ್ರು ಮಾಡ್ಬೋದು. ಸರ್, ಇದು ಸಿಹಳ್ಳಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ನಾವು ಒಂದು 3-4-5 ವರ್ಷದಿಂದ ಬರ್ತಾ ಇದ್ದೀನಿ. ಎತ್ತ ಹಾಕ್ತಿದ್ದೀರಾ? ಎತ್ತ ಹಾಕ್ತಾ ಇದ್ದೀನಿ. ಅಂದ್ರೆ ನೋಡಕ್ ಮೊದ್ಲಿಂದ ಬರ್ತಿದ್ದ. ಸರ್, ಈ ಎತ್ತುಗಳು ಏನ್ ಬೆಲೆ ಆಗವೆ? ಇವು 3.5 ಆಗವೆ. 3.5. ನನಗೆ ತಂದಿರೋದು 3.5 ಲಕ್ಷ ಕೊಟ್ಟು ತಂದಿದ್ದೀನಿ. ಈಗ ವ್ಯಾಪಾರ ಏನ್ ಹೇಳ್ತಿದ್ರಿ? ವ್ಯಾಪಾರ ಬಂದಾಗ ಹೇಳ್ಬೋದು. ಈಗೇನು ಯಾರಿಗೂ ಹೇಳಲಿಲ್ಲ. ಇನ್ನು ಯಾರಿಗೂ ವ್ಯಾಪಾರ ಯಾರಿಗೂ ಹೇಳಲಿಲ್ಲ. ಅವಾಗ ಕೂತ್ಕೊಂಡಾಗ ಏನ್ ಬೆಲೆ ಆಯ್ತದ ಆ ಬೆಲೆಗೆ ಅವ್ರಿಗೆ ನಮ್ಗೆ ಅನುಸರಿಸಿ ಕೊಡುವುದು. ನಾವು 10 ಲಕ್ಷ 15 ಲಕ್ಷ ಆಗವಂತ ಯಾವ್ದಕ್ಕೆ ಹೇಳ್ಬೇಕು? ನಮ್ಮ ಕಟ್ಟಿರೋ ಬೆಲೆ ಅಂತ 3.5 ಲಕ್ಷ ಕೊಟ್ಟು ತಂದಿದ್ದೀನಿ. ವ್ಯವಸಾಯ ಮಾಡಿದ್ದೀನಿ. ಕೆಲಸನೂ ಮಾಡಿದೀರಾ? ಕೆಲಸನ ಪೂರಾಗಿ ಇದ್ದೀನಿ. ಏನೇನ್ ಕೆಲಸ ಮಾಡ್ತೀರಿ? ಕಬ್ಬು ಇರೋದು, ಉಳುಮೆ, ಗೊಬ್ಬರ ಹೊಡಿಯೋದು, ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಎಲ್ಲ ಮಾಡ್ತೀರಾ? ಉಳುಮೆ, ಗಾಡಿ ಕೆಲಸ ಎಲ್ಲಾನು ಮಾಡಿದ್ದೀನಿ. ಅಂದ್ರೆ ಇವಕ್ಕೆ ಮೇವು ತಿಂಡಿ ಏನೇನ್ ಕೊಡ್ತಿದ್ರಿ? ಏನ್ ತಿಂತವೆ ಏನ್ ಅವ್ರ ಸಹಿತನೇ ಏನಿದೆ ಏನಾರು ಕೊಡ್ಬೋದು. ನಾನು ಹಿಂಡಿ, ಬೂಸ, ಮುಸ್ಕಿನ ಜೋಳ ನುಚ್ಚು, ಹಾಲು ಇವೆಲ್ಲ ಕೊಡ್ತೀರಾ? ಎಲ್ಲ ಕೊಟ್ಟಿದ್ದೀನಿ. ಮೇವಲ್ಲಿ ಒಣಮೇವೆ. ಸರ್, ಇಲ್ಲಿ ಕಾಂಪಿಟೇಷನ್ ಏನಾರು ಬಿಡ್ತೀರಾ? ಜಾತ್ರೆ ಬಿಡುಮ ಅಂತ ಮಾಡಿ ಕಮಿಟಿಗೆ ಬಿಡ್ತೀರಾ? ಕಮಿಟಿಗೆ ಬಿಡುಮ ಅಂತ ಮಾಡಿದ್ದೀನಿ. ಸಿಕ್ತಿರೋದು ಭಗವಾನ್ ನಿಚ್ಚ. ಅಂದ್ರೆ ಪ್ರೈಸ್ ಸಿಗೋದು ಬಿಡೋದು, ಆಮೇಲೆ ಭಗವಾನ್ ನಿಚ್ಚ. ಅದೇ ಬಿಡ್ತೀರಾ? ಒಟ್ನಲ್ಲಿ ನಾವು 4 ಸರಿಯಾಗಿ ಬಿಟ್ಟು ಬಂದ್ಬಿಡುದು. ತಾಯಿ ಸನ್ನಿಧಿಲಿ. ಸರ್, ಇವು ಬಿಟ್ಟು ಇನ್ನು ಎಷ್ಟು ಜೊತೆ ಎತ್ತಿದಾವೆ ನಿಮ್ಮ ಹತ್ರ? ನಮ್ಮ ಹತ್ರ ಇನ್ನು ಒಂದು ಜೊತೆ ಮನೇಲಿ ಒಂದು ಒಂಟಿ ತಂದಿದ್ದೀನಿ. ಒಂದು ಒಂಟಿ ಇದೆ. ಅದಕ್ಕೆ ಸುಮಾರು ಕಡೆ ಹರಿಸಿದೀನಿ ವರ್ಷದಿಂದಲೂ. ಅಂದ್ರೆ ಜೊತೆಗೆ ಸಿಕ್ಕನಿಲ್ಲ. 2 ಬಿದ್ದಿದೆ. ಈಗ 2 ಬಿದ್ದೈತೆ. ಬನ್ನಿ ಸರ್, ಅದನ್ನ ಆಕರು ತೋರಿಸಿ. ಸರ್, ಇದು ಏನಲ್ಲ? ಇದು ಸಂಕ್ರಾಂತಿ ಹಬ್ಬ 4 ದಿನ ಅಂತ 2 ಬೀಳುತ್ತೋ. 2 ವರ್ಷದ ಮೇಲೆ 4 ತಿಂಗಳು ಹುಟ್ಟಿದು ಎತ್ತು. ಈಗ ನಾ ತಂದು 1 ವರ್ಷದ ಮೇಲೆ 4 ತಿಂಗಳು ಆಯ್ತು ಹುಟ್ಟದ ಮನೆಯಿಂದ. ಅಂದ್ರೆ ನಿಮ್ಮ ಕಡೆಯಲ್ಲಿ ಎತ್ತಷ್ಟೇ ಬೆಳೆದಲ್ಲ ಇದು? ತುಂಬಾ ಒಳ್ಳೆ ಬೆಳವಣಿಗೆ ಇದೆ. ನಾನು ಸುಮಾರು ಕಡೆ ಹರಿಸ್ತೆ, ಸಿಕ್ನಿಲ್ಲ ಈ ಸೈಜ್. ಅಂದ್ರೆ 2 ಈ ಸೈಜ್ ಯಾವ ಇಲ್ಲ, ಸಿಗ್ತಾ ಇಲ್ಲ. ನೋಡೋಣ, ಸಿಕ್ಕಿದ್ರೆ ಹಾಕ್ಮ, ಸಿಕ್ನಿಲ್ಲ ಇನ್ನೊಂದು 2 ವರ್ಷ ಅದು ಯಾವತ್ತು ಸಿಗ್ತದೆ ಅಲ್ಲಿಗಂಟು ಒಂಟಿನೇ ಟ್ರೈ ಮಾಡಿ ಮೇಯಿಸಿ ಹಾಕೋಣ ಅಂತ ಆಸೆ ಇಟ್ಕೊಂಡಿದ್ದೀನಿ. ಅಂದ್ರೆ 2 ಈ ಸೈಜ್ಗೆ ಜೋಡಿ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಪ್ರೈಸ್ ಮಾಡೋದು. ಸಿಕ್ಕಿದ್ರೆ ಇಷ್ಟಪ್ಪಿನ ಎತ್ತು 2 ಸಿಕ್ಕ ನನ್ನ ಕಡೆ ಕಾಣಲಿಲ್ಲ ಈ ಸೈಜ್ ಇತ್ತು. ತುಂಬಾ ಒಳ್ಳೆ ಬೆಳವಣಿಗೆ ಇದೆ. ಒಳ್ಳೆ ಬೆಳವಣಿಗೆ. 2 ವರ್ಷದ ಮೇಲೆ 4 ತಿಂಗಳು ಕರ ಇದು. ಒಳ್ಳೆ ಕಡೆಯಲ್ಲಿ ಎತ್ತಿದ್ದಂಗ. ಇದಕ್ಕೆ ಬೆಲೆ ಏನ್ ಹೇಳ್ತಿದ್ರಿ? ಇದಕ್ಕೆ ಇನ್ನು ಯಾರಿಗೂ ಹೇಳಲಿಲ್ಲ. ನೀವು ತಂದಿರೋದು? ನಾವು ಒಂದು 35. 35 ಕರಿನಲ್ಲಿ. 1 ವರ್ಷದ ಮೇಲೆ 4 ತಿಂಗಳಲ್ಲಿ ತಂದೆ. 1 ವರ್ಷದ ಕರ ತಂದೆ ಅವಾಗ 35. ಸುಮಾರು ಜನ ಕೇಳಿದ್ರು, ಮಗ ಕೊಡಿಸ್ಕೊಡ್ದು ಹೋದ. ಚೆನ್ನಾಗಿ ಒಳ್ಳೆ ಬೆಳವಣಿಗೆ. ಅವರಿಗೆ ಬೇಕಾದಷ್ಟು ಹೋದ ವರ್ಷ ಕೇಳಿದ್ರು. 2-3-4 ಕಡೆ ಪ್ರೈಸ್ ಮಾಡ್ತು. ಬೀಜದ ಮೇಲೆ ಮಾಡ್ತಾರೆ. ನೀವು ಎತ್ತು ಮಾಡ್ತೀರಿ? ಈಗ ಎತ್ತು ಮಾಡ್ಬೇಕು ಅಂದ್ಬಿಟ್ಟು ಕಸಿ ಮಾಡಿಸ್ಬಿಟ್ಟ ಮಗ. ಅಂದ್ರೆ ಬಿತ್ತನೆಗಾಗಿರಿ ಇನ್ನೂ ಚೆನ್ನಾಗಿರೋದು. ಬಿತ್ತನೆಗಾಗಿರಿ ಸಾಕಷ್ಟು ಜನ ಯಾಕೆ ಕಸಿ ಮಾಡಿಸ್ತೆ, ಬಿತ್ತನೆಗಾಗಿರಿ ಚೆನ್ನಾಗಿರೋದಲ್ಲ, ಒಳ್ಳೆ ಕರ ಬೀಳೋದು ಅಂದ್ರು. ಮಗ ನಾನು ದೊಡ್ಡ ಎತ್ತು ಬೇಕು ನಿಮ್ಗೆ. ದೊಡ್ಡ ಎತ್ತು ಇದು ಇಂಥದ್ದೇ ಮಾಡಿ ನಾನು 2 ದಿನ ಗಾಡಿ ತಿರ್ಗಾಡಿಸ್ಬೇಕು ಅಂತ ಆಸೆ ಪಟ್ಕೊಂಡು ಅದನ್ನ ಕಸಿ ಮಾಡಿಸ್ಬಿಟ್ಟೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪ್ರಸನ್ನ. ಯಾವ ಊರು? ಸೋನಗಳ್ಳಿ. ಮಂಡ್ಯ. ನೀವೆಲ್ಲ ಒಂದೇ ಊರವರು? ಸರ್, ಇದು ಕರ ಏನ್ ವಯಸ್ಸಾಗದ? ಇದು 1 ವರ್ಷ. 1 ವರ್ಷದ ಕರ.
ಸರ್ ಇದಕ್ಕೆ ಏನ್ ಬೆಲೆ ಆಗೈತೆ? ಇದು ನಾನ್ ತಂದು 5 ತಿಂಗಳಾಯ್ತು. 5 ತಿಂಗಳಾಯ್ತು. 5 ತಿಂಗಳಾಯ್ತು. 45,000. 45,000 ಅಂದ್ರೆ ಓರಿಕರ ಓರಿ ಬೀಜ ಅಂದ್ರೆ ಸಿಂಗಲ್ ಇದು? ಸಿಂಗಲ್. ಸೊ ಈಗ ಇಲ್ಲಿ ವ್ಯಾಪಾರಕ್ಕ ಅಥವಾ ಸುಮ್ಮನೆ ಶೋಕಿಗ? ಎರಡೂ. ಅಂದ್ರೆ ಶೋಕಿಗೆ ಮಾರೋದು, ಬರ್ಲಿಲ್ಲ ಅಂದ್ರೆ ಸೋಕಿ ಬಡ್ಕ ಅಟ್ಕೋಬಹುದು. ದೇವ್ರ ಇದ್ ಮಾಡ್ಬೇಕು ಬಂದು. ಅಂದ್ರೆ ಇದು ಬಿತ್ತನೆ ಹೊರಗೆ ಬಿಡ್ತೀರಾ ಅಥವಾ ಎತ್ ಮಾಡ್ತೀರಾ? ಬಿತ್ತನವ್ರಿಗೆ ಎತ್ ಮಾಡ್ತೀರಾ? ನಿಮ್ಗೆಲ್ಲ ದೊಡ್ಡ ಎತ್ ಬೇಕು? ದೊಡ್ಡ ಎತ್ ಬೇಕು, ಎತ್ ಮಾಡ್ಬೇಕು. ಇದ್ರೊಂದು ಸಿಕ್ಕಿದ್ರೆ ಕೂಟ ಹಾಕೊಂಡು ಎತ್ ಮಾಡ್ತೀರಾ? ಎತ್ ಮಾಡ್ತೀವಿ. ಸರ್ ಇದಕ್ಕೆ ಏನೇನ್ ಮೇವು ತಿಂಡಿ ಕೊಡ್ತಿದ್ದೀರಾ? ತಿಂಡಿ ಇದಕ್ಕೆ ಒಂದು ಗಂಜಿ ಕೊಡ್ತಾ ಇದೀವಿ, ಅಕ್ಕಿ ಗಂಜಿ. ಅಕ್ಕಿ ಗಂಜಿ ಕೊಟ್ಬಿಟ್ಟು ಈ ಚಕ್ಕೆ ಹಿಂಡಿ, ರವೆ ಬೂಸ, ಅಲ್ಜೋಳದ ನುಚ್ಚು, ಇವೆಲ್ಲ ಕೊಡ್ತಾ ಹಾಲು, ಮೊಟ್ಟೆ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಒಳ್ಳೆ ಶಕ್ತಿ ಆಗದೆ. ಸರ್ ಇಲ್ಲಿ ಕಾಂಪಿಟೇಷನ್ ಏನಾದ್ರು ಬಿಡ್ತೀರಾ? ಇಲ್ಲ ಇಲ್ಲ, ಕಾಂಪಿಟೇಷನ್ ಏನು ಬಿಡಲ್ಲ. ಸ್ನೇಹಿತರೆ, ಈ ಜಾತ್ರೆಯಲ್ಲಿ ಫೇಮಸ್ ಅಂದ್ರೆ ಹೆಣ್ದನಗಳು ನೋಡ್ಬೋದು. ಇವೆಲ್ಲ ಹೆಣ್ದನಗಳು, ಇವು ಯಾವ ಎತ್ತಲ್ಲ ಇವು. ನೋಡೋದು ಯಾವ ಸೈಜ್ ಅವೆ ಅಂತ. ಸರ್ ನಿಮ್ಮ ಹೆಸರು? ಶಿವಮಲ್ಲ ಸರ್. ಯಾವ ಊರು? ಚಮಲಾಪುರ. ಚಮಲಾಪುರ ಬಿಸಿಲಿ ಗ್ರಾಮ. ಇದೇ ಊರ ಹತ್ರನೇ? ಹೌದು, 1.5 ಕಿಲೋಮೀಟರ್ ಆಪೋಸಿಟ್ ಬನ್ನೂರು ಹೋಬ್ಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಚಮಲಾಪುರ ಗ್ರಾಮ. ಸರ್ ನಿಮ್ಮ ಎತ್ತ ಹಸನ? ಹೆಣ್ಣಸ್ಗಳು ಸರ್. ಹೆಣ್ಣಸ? ಹೆಣ್ ಕಟ್ಸ್ಗಳು ಅಂದ್ರೆ ಎಲ್ಲ ಒಳ್ಳೆ ಎತ್ತಿದ್ದಂಗವೆ? ಹೌದು ಸರ್. ಏನಲ್ಲಾಗವೆ? 4 ಕಲ್ಲು ಸರ್. ಇದು 2 ಕೂಡ ಈಗ 4 ಕಲ್ಲು. 4 ಕಲ್ಲು ಜಸ್ಟ್ 1 ತಿಂಗಳಲ್ಲಿ ಬಿದ್ದಿವೆ. ಅಂದ್ರೆ ಈಗ 1 ತಿಂಗಳಲ್ಲಿ? ಹೌದು. 2 ಇದ್ರೆ ಇನ್ನೂ ದೊಡ್ಡ ಸೈಜ್ ಆಗಿದೆ. ಇದು 2 ಇದ್ದಿದ್ದು ಈಗ ನೆನ್ನೆ ಬಿದ್ದಿದೆ. ಇದು 4 ಕಲ್ಗೆ. ಈಗ 4 ಕಲ್ಲು. ಮೇವು ತಿಂಡಿ ಏನೇನ್ ಕೊಡ್ತೀರಾ ಸರ್? ಮೇವು ತಿಂಡಿ ಏನ್ ಕೊಡ್ತೀವಿ ಅಂದ್ರೆ ರವಾ ಬೂಸ ಕೊಡ್ತೀವಿ, ಅಲ್ಜೋಳ ಕೊಡ್ತೀನಿ, ಜೊತೆಗೆ ಇನ್ನೊಂದೇನು ಅಂದ್ರೆ ಗಂಜಿ ಕೊಡ್ತಾ ಇದೀವಿ. ಗಂಜಿ ಕೊಡ್ತೀರಾ? ಅದು ಶೈನಿಂಗ್ ಬರಕ? ಶೈನಿಂಗ್ ಬರಕ್ಕೆ ಅದು ಸೈನಿಂಗ್ ಬರಕ್ಕೆ ಏನು ಅಂದ್ರೆ ಇದಕ್ಕೆ ಸೈನಿಂಗ್ ಇನ್ನೂ ಬಂದಿಲ್ಲ, ಬರ್ಬೇಕು ಅನ್ಬಿಟ್ಟು ಒಂದು ಪೌಡರ್ ಕೊಡ್ತಾ ಇದೀನಿ, ಆರ್ಗಾನಿಕ್. ಆ ಪೌಡರ್ ಇಲ್ಲೇ ಇದೆ. ಬಟ್ ಯಾವ್ದು ಅಂದ್ರೆ ಇದೇನು ಇದ್ರಲ್ಲಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಎಷ್ಟು ಬೇಕು ಇದು ಆರ್ಟ್ಸಪ್ ಕಂಪ್ನಿದು, ಎಷ್ಟು ಬೇಕು ಅದು ಕೊಡಿ. ಆರ್ಟ್ಸಪ್ ಕಂಪ್ನಿದು ಇದು ಅರ್ಧ ಕೆಜಿನ 580 ರೂಪಾಯಿ ಬೀಳುತ್ತೆ. ದಿನಕ್ಕೆ ಒಂದು ಹಸುಗೆ 4 ಗ್ರಾಮ್ ಹಾಕ್ಬೇಕು. ಇದ್ರ ಪವರ್ ಏನಂದ್ರೆ ಹಸುಗೆ ಎಷ್ಟು ಆರಗ್ನೆ ಎಷ್ಟು ತಗೋಬೇಕು, ಮೇವು ಎಷ್ಟು ತಗೋಬೇಕು, ಏನ್ ತಗೋಬೇಕು, ಅದು ಅನುಕೂಲವಾಗಿ ಚೆನ್ನಾಗೈತೆ. ಇದು ಇಲಾಖೆ ಸುಗು ಹಾಕ್ಬೋದು, ಎಲ್ಲಕ್ಕ ಪ್ರತಿಯೊಂದಕ್ಕೂ. ಇದು ಏನ್ ಯೂಸ್? ಇದ್ರಲ್ಲಿ ಏನ್ ಯೂಸ್ ಐತೆ ಅಂದ್ರೆ ಮೈ ಕಟ್ ಬಂತು ಇದ್ರಲ್ಲಿ 2 ತಿಂಗಳಲ್ಲಿ ಹಾಕಿದ ಹೊಸಿ. ಅದ್ ಬೇರೆ ಇದ್ ಬೇರೆ ಒಂಚೂರು ಅನಿಸ್ತಿತ್ತು, ಅಂದ್ರೆ ವೇರಿಯೇಷನ್ ಇತ್ತು. ಈಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅಂದ್ರೆ ಚೆನ್ನಾಗಿ ಮೈ ಕಟ್ಟಿದೆ. ಈಗ 2 ತಿಂಗಳಿಂದ ಪರವಾಗಿಲ್ಲ ಅನಿಸ್ತಾ ಇದೆ. ಅದು ಒಟ್ನಲ್ಲಿ ನಮ್ಗೆ ಹಸ್ಕೊಳಗೂ ಆರೋಗ್ಯ ಚೆನ್ನಾಗೈತೆ. ನಮ್ಮ ಎಲ್ಲ ಆರೋಗ್ಯ ಚೆನ್ನಾಗಾಗಿ ಮೇವು ಚೆನ್ನಾಗಿದೆ. ಸರ್ ಇಲ್ಲಿ ಜಾತ್ರೆಯಲ್ಲಿ ಹೆಣ್ದನಗಳು ಫೇಮಸ್? ಹೌದು. ಅಂದ್ರೆ ಇವು ಕಾಂಪಿಟೇಷನ್ ಬಿಡ್ತೀರಾ? ಬಿಟ್ಟಿದೀವಿ, 4 ಸೈಡ್ ಬಿಟ್ಟಿದೀವಿ. ಈಗಾಗಲೇ ಸಾತ್ನೂರಲ್ಲಿ 2nd ಪ್ರೈಸ್ ಆಗಿತ್ತು, ಬನ್ನೂರಲ್ಲಿ 5 ಕ್ಯಾಟಗರಿಯಲ್ಲೂ 1 ಪ್ರೈಜಸ್ ಆಗಿತ್ತು, ಮತ್ತೆ ಮಾರ್ಗೋಡ್ನಳ್ಳಿ 1 ಪ್ರೈಜಸ್ ಆಗಿತ್ತು. ಈಗ ಬೇಬಿ ಜಾತ್ರೆಯಲ್ಲೂ ದೊಡ್ಡ ಇದು 4 ಕರ್ಸಲ್ಲೂ ಕೂಡ ಇವು 1 ಸ್ಥಾನ ತಗೊಂಡಿದೆ. ಪ್ರೈಸ್ ಮಾಡಿದ 2 ಗ್ರಾಮ್ ಚಿನ್ನ ಬಂದಿತ್ತು. ಈಗ ನಮ್ಮ ಅಮ್ಮನ ಜಾತ್ರೆಯಲ್ಲಿ ಶ್ರೀ ಆದಿಶಕ್ತಿ ಉಚ್ಚಮ್ಮನ ಜಾತ್ರೆಯಲ್ಲಿ ಅಂದ್ರೆ ಈಗ 4 ಕಡೆ ಪ್ರೈಸ್ ಮಾಡವೆ? ಹೌದು, 4 ಕಡೆ. ಇದು 5ನೇ ಕಡೆ. ನೋಡ್ಬೇಕು ನಮ್ಮ ಅಮ್ಮ ಶ್ರೀ ಉಚ್ಚಮ್ಮನ ಕಡೆ ಏನಾಗುತ್ತೆ ಏನ್ ಬಿಡುತ್ತೆ ಅಂತ ನೋಡ್ಬೇಕು. ಅಂದ್ರೆ ಎಲ್ಲಾ ಕಡೆ ಪ್ರೈಸ್ ಮಾಡಿದ್ರೆ ಇಲ್ಲೂ ಒಂದು ಪ್ಲೇಸ್ ಹೊಡೆದೇ ಹೊಡಿತವೆ. ನೋಡ್ಬೇಕು, ಇಲ್ಲಿ ಕಾದ್ ನೋಡ್ಬೇಕು. ಇಲ್ಲಿ ಹೆಣ್ದನಗಳು ಜಾಸ್ತಿ ಹತ್ರ ಓಡಾಡೋಕ್ ಆಗಲ್ಲ, ಏನ್ ಸಿಗುತ್ತಾ ಅದು. ಇಲ್ಲಿ ಹೆಣ್ದನಗಳು ಜಾಸ್ತಿ ಬರ್ತವೆ, ತುಂಬಾ ಬರ್ತವೆ. ಎಲ್ಲೂ ಸೇರ್ದಾರ ಸ್ಟಿಲ್ ಸೇರ್ತವೆ. ಹೌದೌದು, ಇಲ್ಲಿ ಹೆಣ್ಣು ಹಸುಗೆ ತುಂಬಾ ಆದ್ಯತೆ. ಗಂಡು ಹಸುಗೆ ಬೇಬಿಲಿ ಹೆಂಗ ಆದ್ಯತೆನೋ ಅದೇ ರೀತಿ ಹೆಣ್ಣು ಹಸುಗಳಿಗೂ ತುಂಬಾ ಆದ್ಯತೆ ಇಲ್ಲಿ. ಸರಿ, ಇವಕ್ಕೆ ಈಟಿಗೆ ಏನು ಕೊಡ್ಸಲ್ವಾ? ಕೊಡ್ಸಿಲ್ಲ ಸರ್, ಈಟ್ಗೆ ಏನು ಕೊಡ್ಸಿಲ್ಲ. ಅಂದ್ರೆ ಓರಿ ಏನ್ ಕೊಡ್ಸಲ್ಲ? ಓರಿ ಏನ್ ಕೊಡ್ಸಲ್ಲ ಈಗ ಸದ್ಯಕ್ಕೆ ಏನ್ ಕೊಡ್ಸಿಲ್ಲ ಸರ್. ಕೊಡ್ಸಮ್ಮ ಬಿಟ್ಟಮ್ಮ ಮುಂದಕ್ಕೆ, ಅದು ಈಗಂತ ಏನ್ ಕೊಡ್ಸಿಲ್ಲ. ಅಂದ್ರೆ ಶೋಕಿ ಮಾಡೋದು? ಹೌದು, ಈಗ ಸದ್ಯಕ್ಕೆ 1 ವರ್ಷದಿಂದ ಆರಾಮಾಗಿದೆ ಸರ್. ಕೆಲಸ ಎಲ್ಲ ಮಾಡಿದಿರಾ? ಕೆಲಸ ಎಲ್ಲ ಈಗ ಕಟ್ಟಿದೀವಿ. ಈಗ ಕಟ್ಟಿದೀವಿ. ಚೆನ್ನಾಗಿ ಮಾಡ್ತಾವ? ಈಗ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತವೆ. ಈ ಎತ್ತುಗಳು ದನಗಳು ಎಲ್ಲ ಒಂದೇ ಸಮ ಕೆಲಸ ಮಾಡ್ತವೆ? ಎತ್ತು ದನ ಎಲ್ಲ ಒಂದೇ ಸಮ ಕೆಲಸ ಮಾಡ್ತವೆ, ಇಲ್ಲ ಅಂತ ಅಲ್ಲ. ಬಟ್ ಹೆಣ್ಣು ಹಸು ಅಂದ್ಮೇಲೆ ಒಂಚೂರು ವೇರಿಯೇಷನ್ ಇದ್ದೇ ಇರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಸರ್, ಇವು ಬೆಲೆ ಏನಾಗವೆ? ಬೆಲೆ ನಮ್ಗೆ 1 ವರ್ಷದಲ್ಲಿ 2,25,000 ಆಗೈತೆ. 1 ವರ್ಷದಲ್ಲಿ ಎಲ್ಲ ಆಗಿರ್ಲಿಲ್ಲ. ಇವಾಗ ಏನಾಗಿದೆ ಅಂದ್ರೆ 4 ಕಲ್ಲು ಬಿದ್ದಿವೆ. ಅವು ಸ್ವಲ್ಪ ನತಿ ಗುಣ ಬಿದ್ಬಿಡ್ತವೆ. ನತಿ ಗುಣ ಒಟ್ಟಿನಲ್ಲಿ 4 ಕಲ್ಲು ಬಂದಿವೆ. ಈಗ 1 ವರ್ಷ ಆಯ್ತು ಬೇಬಿ ಜಾತ್ರೆ ತಂದದ್ದು. ಈಗ ನಮ್ಮ ಅಮ್ಮನ ಜಾತ್ರೆ ಹೊತ್ತು 4 ಕಲ್ಲು ಬಂದಿವೆ. ನಮ್ಗೆ 2.5 ಲಕ್ಷ ಆಗಂತೂ ಈಗಂತೂ ಆ ಪ್ರೈಜಸ್ ಕೊಡಲ್ಲ. ಅಂದ್ರೆ ಈಗ ಏನ್ ಬೆಲೆ ಹೇಳ್ತಾ ಇದ್ದೀರಾ? ಈಗ ಮಿನಿಮಮ್ ಅಂದ್ರೆ 3 ಲಕ್ಷ, ತಪ್ಪು 2,80,000 ಫೈನಲ್ ಲಾಸ್ಟ್. ಅಂದ್ರೆ 3 ಹೇಳ್ತಾ ಇದ್ರೆ 2,70,75 ಫೈನಲ್ ಮಾಡ್ತೀರಾ? ಅಂದ್ರೆ ಪ್ರೈಸ್ ಮಾಡೋದ್ರಿಂದ ಒಳ್ಳೆ ಜಾತಿ ದನಗಳು ಇವು. ಹೌದು, ರೂಪಾಯಿ ಬಣ್ಣ ಒರಿಜಿನಲ್ ಬಣ್ಣ.